ದಿನ ನಾವು ನಂಜನಗೂಡು ತಾಲೂಕಿನ ಉಪ್ಪಿನಹಳ್ಳಿ ಗ್ರಾಮದಲ್ಲಿದ್ದೇವೆ. ಶಿಲಾಶಾಸನಗಳ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಗ್ರಾಮಕ್ಕೆ ಬಂದಿದ್ದೇವೆ. ಶಿಲಾಶಾಸನಗಳು ಇತಿಹಾಸದ ಲಿಖಿತ ಸಾಕ್ಷಿ. ಅವುಗಳನ್ನು ರಕ್ಷಿಸಿ. ಶಿಲ್ಪಗಳಿಗೆ ಮತ್ತು ಶಾಸನಗಳಿಗೆ ಸುಣ್ಣ ಅಥವಾ ಎಣ್ಣೆಯನ್ನು ಹಚ್ಚುವುದು ತಪ್ಪು. ಅದರಿಂದ ಅವುಗಳ ಮೂಲ ಸ್ವರೂಪ ನಾಶವಾಗುತ್ತದೆ ಮತ್ತು ಶಾಸನಗಳ ಮೇಲೆ ಕೆತ್ತಿರುವ ಅಕ್ಷರಗಳು ನಾಶವಾಗುತ್ತದೆ. ಪ್ರಾಚೀನ ಸ್ಮಾರಕಗಳು ನಾಡಿನ ಸಂಪತ್ತು. ಅವುಗಳನ್ನು ಹಂದಗೆಡಿಸಬೇಡಿ. ಈ ಶಿಲಾಶಾಸನದಲ್ಲಿರುವ ಶಾಸನ ಪಾಠ ಈ ರೀತಿ ಇದೆ. ಶುಭಮಸ್ತು ಸ್ವಸ್ತಿ ಶ್ರೀ ವಿಜಯಾಮ್ಯುದಯ ಶಾಲಿವಾಹನ ಶಕವರ್ಷ 1584 ಸಂದ ಶುಭಕೃತು ಸಂವತ್ಸರದ ಚೈತ್ರಶು ವೈದುಲು ಶ್ರೀ ಮಹಾಮಂಡಳೇಶ್ವರ ಶ್ರೀರಂಗಪಟ್ಟಣವಾಳುವ ದೇವರಾಜ ಒಡೆಯರಯ್ಯನವರ ಅಪ್ಪಣೆಯಿಂದ ನಂಜಿನಾಥಯ್ಯನವರ ಅನುಮತದಿಂದ ದೇವಾಜಮ್ಮನವರು ಮಾಡುವ ಧರ್ಮ ಸಾಧನದ ಕ್ರಮವೆಂತೆಂದೆಡೆ ನಮ್ಮ ಅರಸಿನವರು ಸ್ವರ್ಗಸ್ಥರಾಗಲಾಗಿ ಕಳಿಲೆಯಲ್ಲಿ ಮಠವನ್ನು ಕಟ್ಟಿಸಿ ಮಹಾಮಹತ್ತಿನ ಮಠದವರಿಗೆ ಅವರಿಗೆ ಕೊಟ್ಟ ಸ್ವಾಸ್ಥ್ಯ ಕಳಲೆ ಸೀಮೆಗೆ ಸಲ್ಲುವ ಉಪ್ಪಿನಹಳ್ಳಿಯ ಗ್ರಾಮವನ್ನು ಶಿವಾರ್ಪಿತವಾಗಿ ಲಿಂಗಮುದ್ರೆ ಕಲ್ಲನ್ನು ಸ್ಥಾಪಿತವನ್ನು ಮಾಡಿದ ಸಂಬಂಧ ಆ ಗ್ರಾಮದಲ್ಲಿ ವಿಶಿಷ್ಟ ಸರ್ವಸ್ವಾಮ್ಯವನ್ನು ಆಚಂದ್ರಾರ್ಕವಾಗಿ ಧರ್ಮವನ್ನು ನಡೆಸುವಿರಿ ಎಂದು ಕೊಟ್ಟ ಗ್ರಾಮ. ಈ ಧರ್ಮವನ್ನು ಅನುಗಾಲಿಯಾಗಿ ನಡೆಸಿದಂಥವರು 100 ಕವಿಲೆಯ ಕಲಾ. ಈ ಧರ್ಮವ ಆವವನಾದರೂ ಆಳುಪಿದ ಅಂಥವರು ಕಾಶಿಯಲ್ಲಿ ಗೋಸಹಸ್ರವನ್ನು ಕೊಂದ ಪಾಪಕ್ಕೆ ಹೋಹರು. ಮಾತೃಪಿತೃಯ ವಿಧಿಸಿದಂಥ ಪಾತಕಕ್ಕೆ ಹೋಹರು. ಈ ಶಾಸನದ ಮಾಹಿತಿ ಎಂದರೆ, ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ದೇವರಾಜ ಒಡೆಯರ ಆಜ್ಞೆಯ ಮೇರೆಗೆ ನಂಜನಾಥಯ್ಯನವರ ಸಮ್ಮತಿಯೊಂದಿಗೆ ಸ್ವರ್ಗಸ್ಥರಾದಂತಹ ರಣಧೀರ ಕಂಠೀರವ ನರಸರಾಜ ಒಡೆಯರ ಪುಣ್ಯಾರ್ಥವಾಗಿ ದೇವಾಜಮ್ಮನವರು ಕಳಲೆಯಲ್ಲಿ ಮಠವೊಂದನ್ನು ನಿರ್ಮಿಸಿ ಉಪ್ಪಿನಹಳ್ಳಿ ಗ್ರಾಮದ ಸರ್ವ ಸ್ವಾಮ್ಯವನ್ನು ನೀಡಿದರು ಎಂದು ಈ ಶಿಲಾಶಾಸನ ತಿಳಿಸುತ್ತದೆ. ಈ ರೀತಿಯಾಗಿ ಮಾಡಿದ ಧರ್ಮ ಕಾರ್ಯವನ್ನು ಸೂರ್ಯ ಚಂದ್ರರಿರುವವರೆಗೂ ಧರ್ಮಬದ್ಧವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಹೇಳಲಾಗಿದೆ. ಇಲ್ಲಿ ಸರ್ವಸ್ವಾಮ್ಯ ಪದದ ಅರ್ಥ ಆ ಹಳ್ಳಿಯಲ್ಲಿರುವ ಎಲ್ಲ ವಿಶೇಷ ಹಕ್ಕುಗಳು ಮತ್ತು ಸಂಪೂರ್ಣ ಮಾಲೀಕತ್ವ, ತೆರಿಗೆ ವಸೂಲಿ, ಭೂಮಿ ಬಳಕೆ ಇತ್ಯಾದಿ ಎನ್ನಬಹುದಾಗಿದೆ.